ANMR ನ್ಯೂಸ್ಗೆ ಸ್ವಾಗತ. KR ಸಿಲ್ಕ್ಸ್ ಶೋರೂಮ್ ಪ್ರಾರಂಭ. ಮಿನಿ ಕಂಚಿ ಎಂದು ಹೆಸರು ಪಡೆದಿರುವ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ 31ನೇ ವಾರ್ಡಿನ ತಿಮ್ಮಸಂದ್ರದಲ್ಲಿ PVR ಸಿಲ್ಕ್ಸ್ ನೂತನ ಬೃಹತ್ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ. ನೂತನ ಮಳಿಗೆಯಲ್ಲಿ ಪುರುಷರು, ಮಹಿಳೆಯರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು, ಸೀರೆಗಳು, ರೇಷ್ಮೆ ಸೀರೆಗಳು ಜೊತೆಗೆ ಫ್ಯಾನ್ಸಿ ಜ್ಯುವೆಲರ್ಸ್ ಮಾರಾಟಕ್ಕೆ ಲಭ್ಯವಾಗಿದೆ. ಮಟ್ಟದ ಬಟ್ಟೆ ಮತ್ತು ರೇಷ್ಮೆ ಸೀರೆಗಳಿಗಾಗಿ ಗ್ರಾಹಕರು ಒಮ್ಮೆ ಭೇಟಿ ನೀಡಿ. PVR ಸಿಲ್ಕ್ಸ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಚಿಂತಾಮಣಿ. ದಲಿತ ಸೇನೆ ಪ್ರಧಾನ ಕಾರ್ಯದರ್ಶಿ ಬೀಡಾ ಶ್ರೀನಿವಾಸ್ ನೇತೃತ್ವದಲ್ಲಿ ಪದಾಧಿಕಾರಿಗಳ ನೇಮಕದ ಪೂರ್ವಭಾವಿ ಸಭೆ. ದಲಿತ ಸೇನೆ ವತಿಯಿಂದ ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ನಿಂತು ನಿರಂತರವಾಗಿ ಹೋರಾಟಗಳನ್ನು ಮಾಡಿ ನ್ಯಾಯ ಒದಗಿಸಿಕೊಟ್ಟು ಧೈರ್ಯ ತುಂಬಬೇಕು ಎಂದು ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಬೀಡಾ ಶ್ರೀನಿವಾಸ್ ಅವರು ಹೇಳಿದರು. ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾದ N. ಜನಾರ್ದನ್ ಮತ್ತು ಕೋಲಾರ ಜಿಲ್ಲಾಧ್ಯಕ್ಷರಾದ DT. ನವೀನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕೋಲಾರ ಜಿಲ್ಲಾ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ಚಿಂತಾಮಣಿ ನಗರದ SLN ಚಲನಚಿತ್ರದ ಚಿತ್ರಮಂದಿರದ ಬಳಿ ಇರುವ ದಲಿತ ಸೇನೆ ನಗರ ಘಟಕದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಬಡಬಗ್ಗರಿಗೆ ನಮ್ಮ ದಲಿತ ಸೇನೆಯಿಂದ ಸಹಾಯ ಮಾಡಿ ಹಾಗೂ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಅವರ ಜೀವನದಲ್ಲಿ ಬೆಳಕು ತರಬೇಕು. ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ್ G. ಎಳಸಂಗಿರವರ ನೇತೃತ್ವದಲ್ಲಿ ದಲಿತ ಸೇನೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಅವರು ಕೋರಿದರು. ಪೂರ್ವಭಾವಿ ಸಭೆಯಲ್ಲಿ ಕೋಲಾರ ಜಿಲ್ಲಾ ಉಸ್ತುವಾರಿಯಾದ P. ಶ್ರೀನಿವಾಸ್, KGF ತಾಲೂಕು ಅಧ್ಯಕ್ಷರಾದ ಸುಭಾಷ್, KGF ತಾಲೂಕು ಕಾರ್ಯದರ್ಶಿಯಾದ ವಿಘ್ನೇಶ್, ಬಂಗಾರಪೇಟೆ ತಾಲೂಕು ಕಾರ್ಯದರ್ಶಿಯಾದ ನಾಸಿರ್ ಪಾಷಾ, ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಅಕ್ಬರ್, ಕೋಲಾರ ಜಿಲ್ಲಾ ಉಪಾಧ್ಯಕ್ಷರಾದ ಮಗಳಳ್ಳಿ ಶಿವಣ್ಣ, ಬಂಗಾರಪೇಟೆ ಕಾರ್ಯದರ್ಶಿಯಾದ ಇಸ್ಮಾಯಿಲ್ ಬೇಗ್, ಡೀಲರ್ ನಾರಾಯಣಸ್ವಾಮಿ, ಗಂಗ್ಲಪ್ಪ, ಶಂಕರಪ್ಪ, SM. ರವಿಕುಮಾರ್, HN. ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನನ್ನ ಕಾರ್ ಇದೆ, ನನ್ನ ಬಾಡಿಗೆ ಹೋಗ್ಬೇಕು, ನನ್ಗೆ ಯಾರೋ ಕರೆದ್ರು ಹೋಗ್ಬೇಕು ಅನ್ನೋದು ಬಿಟ್ಬಿಡ್ಬೇಕಿನ್ನ. ಅರ್ಥ ಆಯ್ತಾ? ನಾನು 365 ದಿವಸ ನನ್ನ ಕೆಲಸ ಮಾಡೋದು ಹೇಳ್ತಾ ಇಲ್ಲ. ದಲಿತ ಸೇನೆ ಇದ್ದಾಗ ಈ ಟೀಮ್ ಎಲ್ಲ ಒಂದು ಕಡೆ ಸೇರಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಅರ್ಥ ಆಯ್ತಾ? ನೆಗ್ಲಿಸಮ್ ಇರಬಾರ್ದು. ಇಲ್ವಾ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಈಗಲೇ ಹೇಳ್ಬಿಡ್ಬೋದು. ಎಲ್ಲರೂ ಇದೀವಿ ನಾವು, ಎಲ್ಲರೂ ಒಂದು ಹೇಳ್ಬಿಡೋ ಮಾಮ ನನ್ಗೆ ಇಷ್ಟ ಇಲ್ಲ ಅಂದ್ರೆ ಮುಗೀತು, ಕ್ಲೋಸ್. ನೆಕ್ಸ್ಟ್ ಯಾರನ್ನ ನೋಡ್ಕೊಳ್ಳೋಣ, ಬೇರೆಯವ್ರನ್ನ ಮಾಡೋಣ. ಇಲ್ಲ ಕರೆಕ್ಟಾಗಿ ಕಟ್ಕೊಂಡಿರ್ತೀವಿ ಅಂದ್ರೆ ಇನ್ನು ಮುಂದೆ ಯಾವ ತರ ಕಟ್ತಿರೋದು ಈಗ ಹೇಳಿ, ಈಗ ಏನ್ ಹೇಳ್ತೀವಿ ಮಾತು ನೆಕ್ಸ್ಟ್ ನಾನು ನೋಡ್ಬೇಕು. ಅದು ಕರೆಕ್ಟ್ ಇದ್ರೆ ಮಾತ್ರನೇ ಮಾತಾಡ್ಬೇಕು. ಏನಿದ್ರೆ ಅದು ಹೇಳ್ಬೇಕು ಅಷ್ಟೇ. ನಿನ್ ಮನ್ಸಲ್ಲಿ ಹೇಳಿದ್ರೆ ಅದು ಹೇಳ್ಬೇಕಷ್ಟೇ. ಯಾಕಂದ್ರೆ ಇನ್ನು ನೆಗ್ಲಿಸ ಮಾಡೋದು ಬೇಡ. ಯಾಕಂದ್ರೆ ಎಷ್ಟೋ ಜನ ಅಪೋಸ್ ಮಾಡಿದ್ರು ನನ್ ಬಿಟ್ಟಿಲ್ಲ. ಅರ್ಥ ಆಯ್ತಾ? ನೀನೇ ಇರ್ಬೇಕಂತ ಹೇಳ್ಬಿಟ್ಟು ಪ್ರಚಾರ ಮಾಡಿದೀನಿ. ಅರ್ಥ ಆಯ್ತಾ? ಯಾಕಂದ್ರೆ ಅದು ನನ್ನ ರಿಲೇಷನ್ ಇಂದ ನಾನು ಹೇಳ್ತಾ ಇಲ್ಲ. ಇಲ್ಲಿ ನಿನ್ಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಯ್ತಾ? ನನಗೆ ನಿನ್ಗೆ ರಿಲೇಷನ್ ಇರೋದು ಪರ್ಸನಲ್ ಏನಿದ್ದು ನಾನು ಇದ್ದೀನಿ. ಸಂಘದ ವಿಚಾರ ಬಂದಾಗ ನೀನೇ ಕರೆಕ್ಟ್ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇವತ್ತು ನಾನು ಬಿಟ್ಟು ಹೋಗಿಲ್ಲ, ನೀವು ಯಾರು ಇರೋದ್ರಿಂದ ಕರೆಕ್ಟಾಗಿ ಮುಂದೆ ತಿಂಗಳಲ್ಲಿ ದಲಿತ ಸೇನೆಯನ್ನು ಕಟ್ಟಬೇಕು. ಅದ್ರಿಗೆ ಇಂಟ್ರೆಸ್ಟ್ ಇದ್ರೆ ಅದನ್ನ ಇವತ್ತು ಬಹಿರಂಗ ಪರಿಚಯ ಮಾಡೋಣ. ಈಗ ಶ್ರೀನಿವಾಸ್ ಏನ್ ಹೇಳಿದ್ರು, ನನ್ನ ತಪ್ಪನ್ನ ಎಲ್ಲರಿಗೂ ಹಂಚ್ಕೊಂಡು ನಾನು ಮಾಡಿದ ತಪ್ಪೆ ಯಾರಿಗೂ ಹೇಳಿದೆ, ಹಿಂಗಾಯ್ತು ನನ್ಗೆ ಗೊತ್ತಿಲ್ಲ, ತಪ್ಪಾಯ್ತು, ನನಗೆ ಮುಂದೆ ನಾವು ಆ ರೀತಿ ನಡ್ಕೊಡಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅವ್ರಿಗೆ ಒಂದು ದಾರಿಗೆ ಬಂದಿದ್ದಾರೆ. ಸೊ ಅವ್ರಿಗೊಂದು ಅವಕಾಶ ಇದೆ ಈಗ. ಅರ್ಥ ಆಯ್ತಾ? ನೀನೀಗ ಅಧ್ಯಕ್ಷ ಆದ್ಮೇಲೆ ಎಲ್ಲರ ಜವಾಬ್ದಾರಿ ನಿಂಗಿರುತ್ತೆ. ಆ ಜವಾಬ್ದಾರಿ ನಿಭಾಯಿಸಬೇಕು. 6 ತಾಲೂಕು ನಿಮ್ಗೆ ಇನ್ಚಾರ್ಜ್ ಇರುತ್ತೆ. 6 ತಾಲೂಕು ಬಗ್ಗೆ ಅದು ಯಾವ ರೀತಿ ಹೇಳ್ತೀವಿ ಹೇಳು. ಸಂಘಟನೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಪಂಚಾಯತಿಂದ ತಾಲೂಕಿಂದ ಎಲ್ಲ ಕಟ್ಕೊಂಡು ಬಂದು 2017ರಲ್ಲಿ ಸಂಘಟನೆ ಮಾಡಬೇಕಂತೇಳಿ ನಾನು ಮೊದಲು ಕರೆಸಿ ಮಾತಾಡಿದಾಗ ಮೀಟಿಂಗ್ ಮಾಡಬೇಕಂತ. ಮತ್ತು 19ರಲ್ಲಿ ನಾನು 1 ವರ್ಷ ಟೈಮ್ ತೊಗೊಂಡು 17ರಲ್ಲಿ ಹೇಳಿದ್ದು ನಾನು 1 ವರ್ಷ ಟೈಮ್ ತೊಗೊಂಡು ಮತ್ತು 19ರಲ್ಲಿ ಚೆನ್ನಾಗಿ ಮೀಟಿಂಗ್ ಅರೇಂಜ್ ಮಾಡಿ ಎಲ್ಲ ನಾವು ಚೆನ್ನಾಗಿ ತಾಲೂಕಲ್ಲಿ ಮಾಡಿದ್ಮೇಲೆ ಮತ್ತೆ ಎಲ್ಲ ಅಂಗಡಿಗಳೆಲ್ಲ ನಾವು ಮಾಡ್ಕೊಂಡು ಬಂದರೆ ಪಂಚಾಯತಿಗಳಿದ್ದು ಮತ್ತು ಜಿಲ್ಲೆ ಇದರಲ್ಲಿ ಮಾಡಬೇಕಾದ್ರೆ ಶ್ರೀನಿವಾಸ್ ಅವ್ರನ್ನ ಫೋನ್ ಮಾಡಿ ಒಳ್ಳೆಯವ್ರು ಬೇಕು, ಚೆನ್ನಾಗಿ ದುಡಿಯೋರು ಬೇಕು. ನಮಗೆ ಅದು ಚೆನ್ನಾಗಿ ನಿಯತ ದುಡಿಯೋರು ಬೇಕು ಅಂತೇಳಿ ಸೆಲೆಕ್ಷನ್ ಮಾಡಿದಾಗ ನಾವು ಯಾರೂ ಅಂದ್ಕೊಂಡಿರಲಿಲ್ಲ, ನಾವು ಯಾರೂ ಆಯ್ಕೆನೇ ಮಾಡಲಿಲ್ಲ. ಆ ಥರ ಶ್ರೀನಿವಾಸ್ ಅವ್ರಿಗೆ ಅಧ್ಯಕ್ಷ ಮಾಡಿದ್ರು. ನಾನು ಸಚಿವನಾಗಿ ಎಲ್ಲರೂ ಇದ್ದರು, ಯಾರು ಶ್ರೀನಿವಾಸ್ ಅವ್ರ ಬಗ್ಗೆ ಬೇರೆ ಪರವಾಗಿ ಅಂದಾಗ ಅಧ್ಯಕ್ಷ ಮಾಡಿಬಿಟ್ರು. ಕೋಲಾರ ಜಿಲ್ಲೆದು ಮಾಡಿದ್ವಿ, ಮತ್ತು ಬಂಗಾರಪೇಟೆ ಮಾಡಿದ್ವಿ, KGF ಮಾಡಿದ್ವಿ. ಎಲ್ಲ ಚೆನ್ನಾಗಿ ಬರ್ತಾಯಿತ್ತು. ಈ ಶ್ರೀನಿವಾಸ್ ಸರ್ ಯಾವಾಗ
ಸಿನು ಸರು ಉಸ್ತುವಾರಿಯಾಗಿ ಮೊನ್ನೆ ಇದು ಮಾಡಿದಾಗ ಕೂಡ ಅದಕ್ಕೆ ಮುಂಚೆ ನಾವು ಬಂಗಾರಪೇಟೆ ಸರ್ಕಲಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ ಮಾವ. ಆವತ್ತು ಕೂಡ ಸಿನು ಸರ್ಗೆ ಒಂದು ಸ್ವಲ್ಪ ಏನೋ ವೈದ್ಯನ ಹುಷಾರಿಲ್ಲ ಅಂತ ಬರೋಕ್ಕಾಗಿಲ್ಲ. ಆವತ್ತು ಕೂಡ ತೆಗ್ದಿಲ್ಲ, ಒಂದು ಪದಾಧಿಕಾರಿಯಾಗಿ ಇದ್ದೋಗ್ಲಿ ಅಂತ ಆವತ್ತು ಕೂಡ ಮನ್ಸಿರ್ಲಿಲ್ಲ ಮಾವನಿಗೆ. ಇವತ್ತು ತೆಗ್ದಿರೋದಂತೂ ಕ್ವಶನ್ನೇ ಇಲ್ಲ. ಸಿನು ಸರ್ ಮೊನ್ನೆ ಕೂಡ ಒಂದು ಮಾತಂದ್ರು, ನೀನು ಯಾವ ಪೋಸ್ಟ್ ನೀನು ಯಾವುದರಲ್ಲಿ ಇರ್ಬೇಕಂತ ಅದಕ್ಕೆ ನಾನು ಇದು ಮಾಡೋಕ್ಕೆ ರೆಡಿ ಇದೀವಿ ಅಂತ. ಮಾವನ ಇವತ್ತು ನಾವು ಬೇಕಾದ್ರೆ ನಾವು ಕಾರ್ಯಕರ್ತರಾಗಿ ಹೋಗೋಕ್ಕೂ ರೆಡಿ ಇದ್ದೀವಿ. ಸಂಘಟನೆ ಅಂದರೆ 10 ಜನ ಹಿಂದೆ ಇರಬೇಕು, ಕಾರ್ ಇರಬೇಕು, ನಮಗೆ ದುಡಿಮೆ ಇರಬೇಕು ಅನ್ನೋದಿಲ್ಲ. ಯಾವುದೋ ಒಂದು ಪ್ರಾಬ್ಲಮ್ ಆಗುತ್ತೆ, ನಾವು ಹೋಗಿ ಫೇಸ್ ಮಾಡೋ ಇದಿರಬೇಕು. ಈಗ ನೆನ್ನೆ ಕೂಡ ಮದನಪಲ್ಲಿಯಿಂದ PDM ಅವ್ರು ಯಾರನ್ನ ಕಲಿಸ್ಕೊಟ್ಟಿದ್ರು. ನಾನು ಒಬ್ಬನೇ ಹೋದೆ, ಸರ್ಕಲ್ ಹತ್ರ ಕುತ್ಕೊಂಡು ಮಾತಾಡಿ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡಿಸ್ಬಿಟ್ಟು ಹೆಣ್ಮಕ್ಳು ಬಂದಿದ್ರು, ಎಲ್ಲ ಬಂದಿದ್ರು. ನನ್ನ ಮಾಮ ಕೂಡ ಹಿಂಗಾಗಿ ಡಿಸ್ಟರ್ಬ್ ಮಾಡಿದ್ರು, ಅವ್ರು ಮಾತಾಡಿ ಕಲಿಸ್ಕೊಟ್ಬಿಟ್ಟು ಬೆಳಗ್ಗೆ ಫೋನ್ ಮಾಡಿದ್ರು, ಮಾತಾಡಿದ್ರು. ನಾವು ಒಂದು ಆಫೀಸಲ್ಲಿ ಆಗಲಿ ಎಲ್ಲೇ ಆಗಲಿ ನಾವು ಹೋಗಿ ಮಾತಾಡೋಕ್ಕೆ ಬೇಗ ಇರಬೇಕಾದ್ರೆ ನಾವು ಅವ್ರ ಹತ್ರ ಬೇರೆ ಕಾರ್ಯಕ್ರಮ 150 ಪೇಜ್ ಹಾಕಿದ್ರೆ ನಮ್ಗೆ ಭಯ ಇರ್ತದೆ. ನಾವು ಆ ಥರ ಹೋಗಲ್ಲ. ಕಾರ್ಯಕ್ರಮ ಅಂದರೆ ಗೆಲ್ಸ್ತೇನೆ ಅಂದರೆ ಯಾವ ರೀತಿ ನಮ್ಮ ಸಂಘಟನೆಗಳಂದ್ರೆ ಯಾವ ರೀತಿ ಭಯ ಇದೆ, ಯಾವ ರೀತಿ ಭಯ ಇಲ್ಲ ಗೊತ್ತಿಲ್ಲ. ನಾವು ಯಾವ ಆಫೀಸ್ಗೆ ಹೋದ್ರು ಕೂಡ ಕೋಲಾರಲ್ಲಿ ಜ್ಞಾಪಕ ಇರ್ಬೋದು. ಶ್ರೀನಿವಾಸರಿಗೆ ಫಸ್ಟು ನಾವು ಹೆಸರು ಹೇಳ್ತೀವಿ, ನಾವು ಹಸಿನನ್ನಲ್ಲ ಅಂದರು. ಯಾರು ನಗರಸಭೆ ಹೋರ ಆಯ್ತು, ಹಸಿನನ್ನು ಸರ್ ನಾನು ಕೂತ್ಕೊಂಡಪ್ಪ ಅಂದರು. ಜೈ ದಲಿತ ಸೇನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿಗೆ ಈಗ ನಮ್ಮ ನವೀನ್ ಹೇಳ್ದಂಗೆ ಅಧ್ಯಕ್ಷರನ್ನ ಒಬ್ಬರನ್ನ ಆಯ್ಕೆ ಮಾಡಿದ್ವು. ಅವರು ಸರಿಯಾಗಿ ಕೆಲಸ ಮಾಡ್ತಾ ಇರ್ಲಿಲ್ಲ. ಆ ಒಂದು ಇದರಿಂದ ನಮ್ಮ ನಗರ ಘಟಕ ಅಧ್ಯಕ್ಷರಾಗಿ ಶಂಕರ್ ಅವರು ಕೆಲಸ ಮಾಡ್ತಾ ಇದ್ರು ಶ್ರೀನಿವಾಸಪುರ ನಗರ ಘಟಕಕ್ಕೆ. ಈಗ ಅವ್ರನ್ನ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾಗಿ ಈ ದಿನ ನಮ್ಮ ಕೋಲಾರ ಜಿಲ್ಲೆ ಉಸ್ತುವಾರಿಯಾದ ಶ್ರೀನಿವಾಸು, ಅಧ್ಯಕ್ಷರಾದ ನವೀನು, ಪ್ರಧಾನ ಕಾರ್ಯದರ್ಶಿಯಾದ ಅಕ್ಬರ್ ಅವರು ಮುಖಾಂತರ ಈ ದಿನ ನಾವು ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಶಂಕರ್ ಅವ್ರನ್ನ ಈ ದಿನ ಆಯ್ಕೆ ಮಾಡ್ತಾ ಇದ್ವಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ವಿಘ್ನೇಶ್ ಶಾಲ್ವೆ ಮಾಮ ಕಂಡುವ ಅದು ಅಧ್ಯಕ್ಷ ಈ ದಿನದಿಂದ ಶಂಕರ್ ಅವ್ರನ್ನ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀವಿ. ಬನ್ನಿ ಬನ್ರಲ್ಲಿ. ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾಗಿ ಇವತ್ತಿಂದನೇ ಇವರು ನೆಲಸೇನೆ ಬಲವಾಗಿ ಕಟ್ಟಿ ನಗರ ಘಟಕವನ್ನು ಇನ್ನಷ್ಟು ಬಲವಾಗಿ ಕಟ್ಟಿ ನೆಕ್ಸ್ಟ್ ನಾವು ಅಲ್ಲಿ ಬಂದಾಗ ತೋರಿಸ್ಬೇಕು. ನಮ್ಮ ಶ್ರೀನಿವಾಸಪುರ ತಾಲೂಕು ಯಾವ ತರ ಮಾಡಿದ್ರೆ ಅಂತ ತೋರಿಸ್ಬೇಕು. ನನಗೆ ಇವತ್ತಿಂದನೇ ನಿಮ್ಗೆ ಚಾಲನೆ ಕೊಡ್ತಾ ಇದ್ದೀವಿ. ಇವತ್ತಿಂದನೇ ನಾವು ನೆಲಸೇನೆ ಕಟ್ಟಬೇಕು. ಓಕೆನಾ? ಜೈ ಭೀಮ್, ಜೈ ಭೀಮ್.